ತಾನಾಗಿಯೇ ಹೊರಗೆ ಬರುತ್ತೆ. ಅದರಿಂದಾಗಿ ಹೆಣ್ಣಿಗೆ ಮೊದಲು ಅವಕಾಶ ನೀಡಬೇಕಾಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಅವಕಾಶ ನೀಡಿ. ನಿಮಗೆ ನಿರಾಸೆ ಅಂತೂ ಖಂಡಿತ ಮಾಡಲ್ಲ ಹೆಣ್ಮಕ್ಳು. ಅವರಲ್ಲಿರುವಂಥ ಪ್ರತಿಭೆಯನ್ನು ಕೇಳಿ ತಿಳ್ಕೊಂಡು ಮನೆಯಲ್ಲಿ ಅತ್ತೆ ಹತ್ರ ಕೇಳ್ದಂಗೆ, ಗಂಡನ ಹತ್ರ ಕೇಳಿದ ಹಾಗೆ, ಕುಟುಂಬ ವರ್ಗದಲ್ಲಿ ಮಕ್ಕಳ ಹತ್ರ ಕೇಳಿದ ಹಾಗೆ, ಸಂಸ್ಥೆಯಲ್ಲಿ ಕೂಡ ಎಲ್ಲ ಹಿರಿಯರ ಹತ್ರ ಕೇಳಿ ಮಾಡಿ ತಾನಿದ್ದಂಥ ಕ್ಷೇತ್ರವನ್ನು ತನ್ನ ಸ್ವಂತ ಮನೆ ಥರ ಹೆಣ್ಮಕ್ಳು ನೋಡ್ಕೋತಾರೆ. ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಎಲ್ಲರೂ ಮಹಿಳೆಯರು ಮಾತ್ರ ಅಲ್ಲ, ನಮ್ಮೆಲ್ಲರೂ ಕೂಡ ಪುರುಷರು ಇವತ್ತು ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಾವು ಇವತ್ತಿಲ್ಲಿದ್ದೀವಿ. ಮಹಿಳೆ ಪುರುಷ ಅನ್ನೋದು ನಾನು ಖಂಡಿತ ಒಪ್ಪಲ್ಲ. ನಾವಿಬ್ಬರು ಸಮನಾಗಿ ಬದುಕುವಂಥದ್ದು. ನಾವಿಬ್ಬರಲ್ಲೂ ನಮ್ಮನ್ನು ಪ್ರೋತ್ಸಾಹಿಸಿದಂಥವ್ರು ನಾನು ತಮ್ಗೆ ಹೇಳಿದೆ, 59 ನಿರ್ದೇಶಕರು, ಅಷ್ಟೊಂದು ಜನ ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾನ ಎಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಕ್ಸಿಬಿಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮನ್ನು ಬೆಳೆಸ್ತಂಥವ್ರೆ. ಆದ್ದರಿಂದ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನೀವೆಲ್ಲರೂ ನನ್ನ ಮಾತನ್ನು ಇಷ್ಟೊಂದು ತಾಳ್ಮೆಯಿಂದ ಪ್ರೀತಿಯಿಂದ ಕೇಳಿದ್ರಿ, ಬಂದಿದ್ದೀರಿ. ನಾನು ಋಣಿಯಾಗಿದ್ದೀನಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದ ಸರ್. ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಯಾರ ಬಗ್ಗೆ ಆದರೂ ತಪ್ಪಾಗಿ ಏನಾದರೂ ಹೇಳಿದರೆ ನಾನು ಕ್ಷಮೆ ಕೇಳ್ತೀನಿ. ಸಾರಿ.